ಸಾಹಿತ್ಯ ವಿದ್ಯಾರ್ಥಿಗಳ ಪಾಲಿಗೆ ಸಾಹಿತ್ಯದಿಂದ ಹುಟ್ಟುವಂತಹದ್ದು ವಿವೇಕ ಅಂತ ನಾವು ಭಾವಿಸ್ತೇವೆ. ಪುಸ್ತಕ ಬಿಡುಗಡೆಯ ನೆಪದಲ್ಲಿ ನಿಮ್ಮ ಮುಂದೆ ನಿಂತಿರುವಂತಹ ನಾನು ಏಕಕಾಲಕ್ಕೆ ನಡುಕ ಮತ್ತು ಪುಲಕ ಎರಡೂ ಭಾವಗಳನ್ನು ಅನುಭವಿಸ್ತಾ ಇದ್ದೇನೆ. ಪುಲಕ ಯಾಕೆ ಅಂದರೆ, ಇಂಥದ್ದೇ ವೇದಿಕೆಯಲ್ಲಿ ನಾನು 5 ವರ್ಷಗಳ ಕಾಲ ಬಹುಮಾನ ತಗೊಂಡಿದ್ದೆ. 5 ವರ್ಷ ನನ್ನ ವಿದ್ಯಾರ್ಥಿ ದೆಸೆನಲ್ಲಿದ್ದಾಗ 5 ವರ್ಷ ನನ್ನ ಕವಿತೆಗಳಿಗೆ ಬಹುಮಾನ ತಗೊಂಡಿದ್ದು. ಆ ಸವಿ ನೆನಪುಗಳು ಇದೆಯಲ್ಲ, ಆ ಸವಿ ನೆನಪುಗಳು ಇವತ್ತು ಇನ್ನೊಂದು ರೀತಿ ಮರುಕಳಿಸ್ತಾ ಇದೆ. ಜೊತೆಗೆ ಯಾಕೆ ನಡುಕ ಅಂದರೆ, ಇಷ್ಟು ದೊಡ್ಡ ಪುಸ್ತಕವನ್ನ ಸಂಕ್ಷಿಪ್ತ ಅವಧಿನಲ್ಲಿ ನಿಮಗೆ ಪರಿಚಯ ಮಾಡಿಕೊಡುವಂತಹ ಸವಾಲಿದೆಯಲ್ಲ, ಅದು ನಿಜಕ್ಕೂ ಕಷ್ಟಕರವಾದದ್ದು. ಮೊದಲಿಗೆ ಎಲ್ರಿಗೂ ಕವಿದಿನದ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಎಲ್ಲ ಬಹುಮಾನಿತ ವಿದ್ಯಾರ್ಥಿ ಮಿತ್ರರಿಗೆ ಅಭಿನಂದನೆಗಳನ್ನ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಒನ್ನ ಹರವು ಕೃತಿಯ ಒಂದೊಂದು ಲೇಖನ ಕೂಡ ಒಂದು ದೀರ್ಘ ವಿಶ್ಲೇಷಣೆಗೆ ಮತ್ತೆ ಚರ್ಚೆಗೆ ಅನುವು ಮಾಡಿಕೊಡುವಷ್ಟು ಗಂಭೀರವಾದಂತಹ ಬರಹಗಳು. ಇಂಥ ಬರಹಗಳನ್ನ ವಿಮರ್ಶಾತ್ಮಕವಾಗಿ ಇಂಥ ಕಾರ್ಯಕ್ರಮದಲ್ಲಿ ನೋಡೋದು ಕಷ್ಟ. ಅದು ಮತ್ತು ಅದು ನನಗೆ ಸಾಧ್ಯ ಇಲ್ಲದೆ ಇರುವಂತಹದ್ದು. ನಾವು ಇದು ಸ್ಥೂಲವಾಗಿ ಈ ಕೃತಿ ಸ್ವಪ್ರಶಂಸೆಯಿಂದ ಅಂದರೆ ತನ್ನನ್ನು ತಾನು ಬಣ್ಣಿಸಿಕೊಳ್ಳೋದ್ರಿಂದ ಮುಕ್ತ ಆಗಿದೆ ಅಂತ. ಇದು ಈ ಕೃತಿಯ ತುಂಬ ವಿಶೇಷ ಸಂಗತಿ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ಈ 50 ವರ್ಷಗಳು ಅಥವಾ ಒಂದು ಶತಮಾನ ಈ ನೆಪದಲ್ಲಿ ಬರುವಂತಹ ಕೃತಿಗಳಿದೆಯಲ್ಲ, ಅಥವಾ ಅಭಿನಂದನಾ ಗ್ರಂಥಗಳ ರೂಪದ ಕೃತಿಗಳಿದೆಯಲ್ಲ, ಆ ಕೃತಿಗಳೆಲ್ಲವೂ ಆ ಸಂಸ್ಥೆಯ ಅಥವಾ ವ್ಯಕ್ತಿಯ ಬಣ್ಣನೆ ಅಥವಾ ಪ್ರಶಂಸೆನಲ್ಲಿ ಹೆಚ್ಚು ಕೇಂದ್ರೀಕೃತ ಆಗಿರುತ್ತೆ. ಆದರೆ ವಿಶೇಷ ಅಂದರೆ, ಈ ಕೃತಿನಲ್ಲಿ ಕನ್ನಡ ಸಂಘದ ಬಗ್ಗೆ ನೇರವಾಗಿ ಮಾತನಾಡುವಂತಹ ವಿವರಗಳು ಅಥವಾ ಮಾಹಿತಿಯ ಲೇಖನಗಳು 2 ಲೇಖನಗಳನ್ನು ಬಿಟ್ಟರೆ ಇಲ್ಲವೇ ಇಲ್ಲ. ಇದು ಈ ಕೃತಿಯ ಒಂದು ವಿಶೇಷ ಅಂತ ನನಗೆ ಅನಿಸುತ್ತೆ. ಹಾಗಾದರೆ ಈ ಕೃತಿ ತನ್ನ ಬಗ್ಗೆ ತಾನು ಮಾತಾಡ್ಕೊಳ್ಳಲ್ವ ಕನ್ನಡ ಸಂಘದ ಬಗ್ಗೆ ಅಂದರೆ, ಖಂಡಿತವಾಗ್ಲೂ ಮಾತಾಡುತ್ತೆ. ಇದು ನಮ್ಮೆಲ್ಲರಿಗೂ ಗೊತ್ತು. 50 ವರ್ಷಗಳ ಈ ಕನ್ನಡ ಸಂಘದ ಪಯಣ ಇದೆಯಲ್ಲ, ಆ ಪಯಣದ ಅನೇಕ ಮಗ್ಗುಲುಗಳನ್ನು ಒಂದು ಕಟ್ಟಿಕೊಡುವಂತಹ ಒಂದು ಕೃತಿ ಅದು. ಈ ಕೃತಿ ಏಕಕಾಲಕ್ಕೆ ಕನ್ನಡ ಸಂಘ ಸಾಗಿ ಬಂದ ಕಥನವನ್ನು ಕಟ್ಟಿಕೊಡೋದರ ಜೊತೆಗೆ ಕನ್ನಡ ಸಾಹಿತ್ಯ ಲೋಕದ ಕಥನವೂ ಆಗಿದೆ ಅಂತ ನನಗೆ ಅನಿಸುತ್ತೆ. ಅದು ಈ ಕೃತಿಯ ತುಂಬ ಮುಖ್ಯವಾದ ವಿಶೇಷ ಅಂತ ನನಗೆ ಅನಿಸುತ್ತೆ. ಅಂದರೆ ಈ ಕೃತಿ ಸಂಯೋಜನೆ ಇದೆಯಲ್ಲ, ಈ ಸಂಯೋಜನೆಯಲ್ಲಿ ಒಂದು ವಿಶೇಷ ಇರುವಂತೆಯೇ, ಅಂದರೆ ಇಡೀ ಕನ್ನಡ ಸಾಹಿತ್ಯದ ವಿಮರ್ಶಾ ವಿವೇಕವನ್ನು ಈ ಕೃತಿ ಗುರುತಿಸುವ ಪ್ರಯತ್ನ ಮಾಡಿದೆ ಅಂತ ನನಗೆ ಅನಿಸುತ್ತೆ. ಈ ಕೃತಿಯನ್ನು ಸಂಯೋಜಿಸುವಲ್ಲಿ ಕೂಡ ಒಂದು ಸಂಪಾದಕರ ವಿಮರ್ಶಾ ಪ್ರಶ್ನೆ ಇದೆ ಅಂತ ನನಗೆ ಅನಿಸುತ್ತೆ. ಅಂದರೆ ಇದು ಸಾಹಿತ್ಯದ ಕಥನ ಆಗಿರೋದ್ರ ಜೊತೆಗೇನೆ ಕನ್ನಡ ಸಂಘದ ಕಥನವೂ ಕೂಡ ಏಕಕಾಲದಲ್ಲಿ ಆಗಿದೆ ಅನ್ನುವಂಥದ್ದು. ಇಲ್ಲಿನ ಪರಿವಿಡಿಯನ್ನು ನೋಡಿದ್ರೆ ಅದೇ ಒಂದು ಲೇಖನದಷ್ಟು ದೀರ್ಘ ಆಗಿದೆ. ಸುಮಾರು 6 ಪುಟಗಳಲ್ಲಿ ಇಲ್ಲಿನ ಪರಿವಿಡಿ ಇದೆ. ಅದು 6 ಭಾಗಗಳಲ್ಲಿ ಮತ್ತೆ ಅನುಬಂಧ, ಒಟ್ಟು 7 ಭಾಗಗಳಲ್ಲಿ ಈ ಕೃತಿಯ ವಿಸ್ತಾರ ಇದೆ. ಮೊದಲ ಭಾಗದಲ್ಲಿ ಕನ್ನಡ ಸಂಘ ಸಾಗಿ ಬಂದ ಹಾದಿಯ ಬಗ್ಗೆ ಸಂಪಾದಕರ ಪ್ರಸ್ತಾವನೆಯೂ ಸೇರಿದಂತೆ ಒಟ್ಟು 3 ಲೇಖನಗಳಿದೆ. ಬರ್ಗೂರು ರಾಮಚಂದ್ರಪ್ಪ ಅವರ ಲೇಖನ ಮತ್ತು ಕೆ ಮರುಳಸಿದ್ದಪ್ಪ ಅವರ ಲೇಖನಗಳು, 2 ಲೇಖನಗಳು ಮುಖ್ಯವಾಗಿದ್ದಾವೆ. ಉಳಿದ ಭಾಗಗಳು ಸಂಪೂರ್ಣವಾಗಿ ಭಿನ್ನ ಆಗಿದ್ದಾವೆ. ಈ 2 ಲೇಖನಗಳು ಕನ್ನಡ ಸಂಘದ ಬೆಳವಣಿಗೆಯನ್ನ ಮತ್ತೆ ಅದರ ಮಹತ್ವವನ್ನ ನಮಗೆ ಕಟ್ಕೊಡುತ್ತೆ. ಉಳಿದ ಅಷ್ಟೂ ಲೇಖನಗಳು ಬೇರೆಯೇ ರೂಪದಲ್ಲಿ ಕನ್ನಡ ಸಂಘದ ಸಾಧನೆಯನ್ನ, ಅನನ್ಯತೆಯನ್ನ ನಮಗೆ ಕಟ್ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾವೆ ಅಂತ ನನಗೆ ಅನಿಸುತ್ತೆ. ಈ 2ನೇ ಭಾಗದಲ್ಲಿ 1971ರಿಂದ 2025ರವರೆಗೆ ಕನ್ನಡ ಸಂಘ ಪ್ರಕಟಿಸಿದ ಪುಸ್ತಕಗಳ ಆಯ್ದ ಬರಹಗಳಿದ್ದಾವೆ. 3ನೇ ಭಾಗದಲ್ಲಿ ಕನ್ನಡ ಸಂಘ ಇಲ್ಲಿಯವರೆಗೆ ಪ್ರಕಟಿಸಿರುವ ಪುಸ್ತಕಗಳಿಂದ ಆಯ್ದ ಮುನ್ನುಡಿಗಳಿದ್ದಾವೆ. 4ನೇ ಭಾಗದಲ್ಲಿ ಅಂತರ್ಕಾಲೇಜು ಅನಾಕ್ರು ಸ್ಮಾರಕ ಅಂತರ್ಕಾಲೇಜು ಲೇಖನ ಸ್ಪರ್ಧೆಯ ತೀರ್ಪುಗಾರರ ಮುನ್ನುಡಿಗಳಿದ್ದರೆ, 5ನೇ ಭಾಗದಲ್ಲಿ ಬೇಂದ್ರೆ ಸ್ಮೃತಿ ಅಂತರ್ಕಾಲೇಜು ಕವನ ಸ್ಪರ್ಧೆಯ ತೀರ್ಪುಗಾರರ ಟಿಪ್ಪಣಿಗಳಿದ್ದಾವೆ. 6ನೇ ಭಾಗದಲ್ಲಿ ಅಂತರ್ಕಾಲೇಜು ಕಥಾ ಸ್ಪರ್ಧೆ ತೀರ್ಪುಗಾರರ ಮುನ್ನುಡಿಗಳಿದೆ. ಅನುಬಂಧದಲ್ಲಿ ಈ ಎಲ್ಲ ಸ್ಪರ್ಧೆಗಳ ತೀರ್ಪುಗಾರರ ಪಟ್ಟಿ ಇರುವಂತಹದ್ದನ್ನು ನಾವು ಗಮನಿಸಬಹುದು. ಈ ಭಾಗ 2 ಮತ್ತು 3ರಲ್ಲಿ ಇರುವಂತಹ ಒಂದು ವಿಷಯ ಸಮೃದ್ಧಿ ಮತ್ತು ಬರಹಗಾರರ ಪಟ್ಟಿ ಇದೆಯಲ್ಲ, ಅದು ಅಚ್ಚರಿ ಮೂಡಿಸುವಂತಹದ್ದು ಅಂತ ನನಗೆ ಅನಿಸುತ್ತೆ. ಕನ್ನಡ ಸಾಹಿತ್ಯದ ಘಟಾನುಘಟಿಗಳೇ ಈ ಪುಸ್ತಕದಲ್ಲಿ ಈ 2 ಭಾಗಗಳಲ್ಲಿ ಕಿಕ್ಕಿರಿದಿದ್ದಾರೆ. ಅಂದರೆ ಕನ್ನಡ ಸಾಹಿತ್ಯ ಸಂದರ್ಭದ ಅತ್ಯುತ್ತಮ ಮನಸ್ಸುಗಳನ್ನು ಈ ಕೃತಿ
ಒಟ್ಟಿಗೆ ಒಂದು ಕಡೆ ಕಲೆ ಹಾಕುವಂತಹ ಕೆಲಸ ಮಾಡಿದೆ ಅಂತ ನನಗೆ ಅನಿಸುತ್ತೆ. ಕೆಲವು ಹೆಸರುಗಳನ್ನು ನೆನಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ. ಇಲ್ಲಿ ಗೋಪಾಲಕೃಷ್ಣ ಅಡಿಗರಿದ್ದಾರೆ, ಎಚ್ ನರಸಿಂಹಯ್ಯ ಅವರಿದ್ದಾರೆ, ನೇಮಿಚಂದ್ರ ಅವರಿದ್ದಾರೆ, ವೈದೇಹಿ ಅವರಿದ್ದಾರೆ, ರಾಘವೇಂದ್ರ ರಾವ್ ಸರ್ ಇದ್ದಾರೆ, OLN ಅವರಿದ್ದಾರೆ, KVN, ಯಶವಂತ ಚಿತ್ತಾಲ, ಮಾಸ್ತಿ, GSS, ಅನಂತಮೂರ್ತಿ ಅವರು, ಕೀರಂ, ರಾಮಚಂದ್ರ ಶರ್ಮಾ, ಬೇಂದ್ರೆ, ಕೃಷ್ಣಪ್ಪ, HS ಶಿವಪ್ರಕಾಶ್, ರಹಮತ್, ಶಂಕರ ಭಟ್ರು, ವಿಜಯಶಂಕರ್ ಅವರು, ದಂಡಪ್ಪ ಅವರು, ಹೀಗೆ ಅನೇಕ ತಲೆಮಾರುಗಳನ್ನು ಪ್ರತಿನಿಧಿಸುವಂತಹ ಕನ್ನಡದ ಅತ್ಯುತ್ತಮ ಲೇಖಕರು ಈ ಕೃತಿನಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಬರೆದಿರುವಂತಹದ್ದು ವಿಶೇಷ ಅಂತ ನನಗೆ ಅನಿಸುತ್ತೆ. ತೀರ್ಪುಗಾರರ ಟಿಪ್ಪಣಿಗಳಲ್ಲೂ HSV ಅವರಿರ್ಬೋದು, ಸುಮತೀಂದ್ರ ನಾಡಿಗ್ ಅವರಿರ್ಬೋದು, ಕಾವ್ಯಂ, ಲಕ್ಷ್ಮಣರಾವ್, ಅಬ್ದುಲ್ ರಶೀದ್, KVN, ಶರ್ಮರು, ಹೀಗೆ ಅನೇಕರಿದ್ದಾರೆ. ಅಂದರೆ ಈ ಲೇಖಕರು ಮತ್ತು ಅವರು ಪ್ರಸ್ತಾಪಿಸಿರುವಂತಹ ವಿಷಯಗಳಿದೆಯಲ್ಲ, ಇದು ಕಳೆದ ಅರ್ಧ ಶತಮಾನದಲ್ಲಿ, 50 ವರ್ಷಗಳಲ್ಲಿ ಕನ್ನಡ ಸಾಹಿತ್ಯದ ಪ್ರಮುಖ ಘಟ್ಟಗಳನ್ನು ಸ್ಥೂಲವಾಗಿ ಕಟ್ಟಿಕೊಡುತ್ತೆ ಅಂತ ನನಗೆ ಅನಿಸುತ್ತೆ. ಅಂದರೆ ಈ ಕನ್ನಡ ಸಾಹಿತ್ಯದ ಕಳೆದ 50 ವರ್ಷಗಳ ಇತಿಹಾಸ ಇದೆಯಲ್ಲ, ಅದು ಕನ್ನಡ ಸಂಘದ ಇತಿಹಾಸವೂ ಹೌದು. ಅದೆರಡನ್ನು ಬೇರೆ ಬೇರೆಯಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದು ಕನ್ನಡ ಸಂಸ್ಥೆಯ ಮುಖಾಂತರ ಈ ರೀತಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದಾದ್ರೆ ಅಂಥ ಸಂಸ್ಥೆಗಳು ಕರ್ನಾಟಕದಲ್ಲಿ ತುಂಬ ವಿರಳ, ಅಂದರೆ ಬೆರಳೆಣಿಕೆಗೂ ಸಿಗಲ್ಲ ಅಂತ. ಅಂಥ ವಿರಳ ಸಂಘಗಳಲ್ಲಿ ಈ ಕನ್ನಡ ಸಂಘ ಕೂಡ ಒಂದು ಅನ್ನೋದನ್ನ ಈ ಕೃತಿ ಅತ್ಯಂತ ಸ್ಪಷ್ಟವಾಗಿ ಅದು ಇದರ ವಿಶೇಷ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಈ ಕೃತಿಯ ಆರಂಭದಲ್ಲಿನ ಒಂದು ಲೇಖನ ಇದೆ ಬರ್ಗೂರು ಅವ್ರದ್ದು. ಈ ಕನ್ನಡ ಸಂಘದ ಬೆಳವಣಿಗೆಯ ಬಗ್ಗೆ ಅವರು ದೀರ್ಘವಾದ ಲೇಖನವನ್ನ ಬರೆದಿದ್ದಾರೆ. ಆ ಲೇಖನದಲ್ಲಿ 2 ಮುಖ್ಯ ಸಂಗತಿಗಳನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಆ ಸಂಗತಿಗಳು ಕನ್ನಡ ಸಂಘದ ಮಹತ್ವವನ್ನ ಜೊತೆಗೆ ಈ ಕೃತಿಯ ಮಹತ್ವವನ್ನು ಕೂಡ ಸೂಚಿಸುವ ರೀತಿ ಇದೆ ಅಂತ ನನಗೆ ಅನಿಸುತ್ತೆ. ಏನು ಆ 2 ಸಂಗತಿಗಳು ಅಂದರೆ, ಮೊದಲನೇದು, ಕನ್ನಡವನ್ನ ಒಂದು ಭಾಷೆಯಾಗಿ, ಸಂಸ್ಕೃತಿಯಾಗಿ ಮತ್ತೆ ಬದುಕಾಗಿ ಕಟ್ಟಿದಾರಲ್ಲ ಅನೇಕ ಮಹನೀಯರು. ಈ ಮಹನೀಯರು ಎಲ್ಲ ಜಾತಿ ಧರ್ಮಗಳನ್ನ ಮೀರಿದಂಥವರು ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಅಥವಾ ಎಲ್ಲ ಜಾತಿ ಮತ್ತು ಧರ್ಮಗಳಿಗೆ ಸೇರಿದವರು ಕೂಡ ಅವರು ಈ ರೀತಿ ನೋಡಲು ಸಾಧ್ಯ ಇದೆ. ಹೀಗೆ ಬೇರೆ ಬೇರೆ ಧರ್ಮ ಜಾತಿಗಳ ಜನ ಮಹನೀಯರು ಸೇರಿದರೇನೆ ಅದು ನಿಜವಾದ ಕನ್ನಡ. ಈ ಪರಂಪರೆಯ ಭಾಗವಾಗಿ ಕನ್ನಡ ಸಂಘವನ್ನ ಗುರುತಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ತುಂಬ ಮಹತ್ವದ ಮಾತನ್ನ ಬರ್ಗೂರು ಅವರು ಹೇಳ್ತಾರೆ. ಎರಡನೇ ಮಾತು, ಈ ಮನುಷ್ಯ ಸಂಬಂಧಗಳ ಬಗ್ಗೆ ಮಾತಾಡೋದೇ ಅಲ್ವಾ ಇಡೀ ಸಾಹಿತ್ಯದ ಕೆಲಸ ಅಥವಾ ಸಮಾಜಶಾಸ್ತ್ರದ ಕೆಲಸ. ಈ ಮನುಷ್ಯ ಸಂಬಂಧದ ಸೆಳೆತಗಳನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ನಮಗೆ ಶಿಕ್ಷಣ ಪದ್ಧತಿಯ ಪಠ್ಯ ವಸ್ತುವಿನ ಆಚೆಗೂ ಒಂದು ನೋಟ ಇರಬೇಕಾಗುತ್ತದೆ. ಆ ನೋಟ ಎಲ್ಲಿಂದ ಬರುತ್ತೆ ಅಂದರೆ, ನಮ್ಮಲ್ಲಿ ಒಂದು ಸಾಂಸ್ಕೃತಿಕವಾದಂತಹ ಅರಿವು, ಆ ಸಾಂಸ್ಕೃತಿಕ ಅರಿವು ಅನ್ನೋದರಲ್ಲಿ ಸಾಮಾಜಿಕ ಅರಿವು ಇದೆ, ರಾಜಕೀಯ ಅರಿವು ಇದೆ. ಒಟ್ಟಾರೆ ಈ ಬದುಕನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಬೇಕಾಗಿರತಕ್ಕಂಥ ಒಂದು ಆಯಾಮ ಬಹಳ ಮುಖ್ಯ ಆಗಬೇಕು. ಅದು ವಿವೇಕ ಅಂತ ನಾನು ಭಾವಿಸಿದ್ದೇನೆ. ಅಂಥದ್ದೊಂದು ಕನ್ನಡ ವಿವೇಕವನ್ನ ವಿಸ್ತರಿಸಿದ ಬಹುದೊಡ್ಡ ಸಂಸ್ಥೆ ಕ್ರೈಸ್ಟ್ ಯೂನಿವರ್ಸಿಟಿಯ ಈ ಕನ್ನಡ ಸಂಘ ಅಂತ ಬರ್ಗೂರು ಹೇಳ್ತಾರೆ. ಅಂದ್ರೆ ಈ 2 ಹೇಳಿಕೆಗಳನ್ನ ಒಟ್ಟಿಗೆ ಇಟ್ಟು ನೋಡಿದಾಗ ನನಗೆ ತಕ್ಷಣಕ್ಕೆ ನೆನಪಾಗಿದ್ದು, ನಾವು ಯಾವುದು ಕನ್ನಡ ವಿವೇಕ ಪರಂಪರೆಯ ಆದಿವಾಕ್ಯ ಅಂತ ಕರಿತೇವೆ, ಕವಿರಾಜ ಮಾರ್ಗಕಾರ ಹೇಳ್ತಾನಲ್ಲ, ಅದು ಕ್ಲೀಶೆ ಅನಿಸಿದ್ರು ಕೂಡ ನಾವು ಮತ್ತೆ ಮತ್ತೆ ನೆನಪಿಸಿಕೊಳ್ಳಬೇಕಾದಂತಹ ಮಾತು ಅದು. ಅಂದರೆ ಕಸವರಮೆಂಬುದು ನೆರೆಸರಿಸಲಾಗೂಡೆ ಪರಧರ್ಮವು ಪರ ವಿಚಾರವು ಅಂತ ಕವಿರಾಜ ಮಾರ್ಗಕಾರ ಹೇಳ್ತಾನಲ್ಲ, ಆ ವಿವೇಕವನ್ನ ಈ ಸಂಸ್ಥೆ ತನ್ನ ಚಟುವಟಿಕೆಗಳ ಮುಖಾಂತರ ಮತ್ತು ಬೆಳವಣಿಗೆಯ ಮುಖಾಂತರ ಒಂದು ನಿರಂತರವಾಗಿ ಕಾಪಿಡುವಂತಹ ಕೆಲಸವನ್ನ ಮಾಡ್ಕೊಂಡು ಬಂದಿದೆ ಅಂತ ಬರ್ಗೂರವರ ಆ 2 ಹೇಳಿಕೆಗಳು ನಮಗೆ ಸ್ಪಷ್ಟಪಡಿಸ್ತವೆ ಅಂತ ನನಗೆ ಅನಿಸುತ್ತೆ. ಅಂದ್ರೆ ಈ ಉದಾತ್ತ ಪರಂಪರೆ ಮತ್ತು ವಿವೇಕದ ಭಾಗವಾಗಿ ಈ ಕನ್ನಡ ಸಂಘದ ಚಟುವಟಿಕೆಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇದೆಯಲ್ಲ, ಅದರ ಸಾಕ್ಷಿಯ ರೂಪದಲ್ಲಿ ಈ ಕೃತಿಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನಿಸುತ್ತೆ. ಕನ್ನಡ ಸಂಘಕ್ಕೂ ಬೇಂದ್ರೆಯವರಿಗೂ ಇನ್ನಿಲ್ಲದ ನಂಟು ಅನ್ನುವಂತಹದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು. ಕನ್ನಡ ಸಂಘ ಅಂದ್ರೆ ತಕ್ಷಣಕ್ಕೆ ನೆನಪಿಗೆ ಬರುವಂಥದ್ದೇ ಈ ಕವಿ ದಿನ ಅಂತ. ನನ್ನಂತಹವರಿಗಂತೂ ಬೇಂದ್ರೆಯವರು ಹುಟ್ಟಿದ್ದು ಜನವರಿ 31, ಮತ್ತೆ ಆ ದಿನವನ್ನ ಕನ್ನಡ ಸಾಹಿತ್ಯ ಲೋಕ ಕವಿ ದಿನದ ರೂಪದಲ್ಲಿ ಆಚರಿಸಬೇಕು ಅಂತ ತಿಳಿಸಿಕೊಟ್ಟಿದ್ದೇನೆ ಕ್ರೈಸ್ಟ್ ಕಾಲೇಜು ಕನ್ನಡ ಸಂಘ. ಅಂದ್ರೆ ನನ್ನಂತಹ ವಿದ್ಯಾರ್ಥಿಗಳಿಗೆ ನಿಮಗೆ ಈ ಬೇಂದ್ರೆ
ಸಾಹಿತ್ಯವನ್ನ ಬೇಂದ್ರೆ ಹೆಸರನ್ನ ಕನ್ನಡದ ದೊಡ್ಡ ಕವಿಯನ್ನ ಎದೆಗೆ ಬಿತ್ತುವ ಕೆಲಸ ಇದೆಯಲ್ಲ, ಅದನ್ನ ಕನ್ನಡ ಸಂಘ ನಿರಂತರವಾಗಿ ಮಾಡ್ಕೊಂಡು ಬಂದಿರೋದನ್ನ ನಾವು ಗಮನಿಸಬೇಕು. ಅಂದ್ರೆ ಯುವ ಕವಿಗಳ ಸಂಭ್ರಮದ ದಿನವೂ ಹೌದು ಇದು ಕವಿ ದಿನ. ಈ ಕವಿ ದಿನ ಈ ಕೃತಿನಲ್ಲಿ ಕೂಡ ಬೇಂದ್ರೆ ಸ್ಮೃತಿ ಮತ್ತೆ ಮತ್ತೆ ಬರುತ್ತೆ. ಕೃತಿಯ ಆರಂಭ ಆಗೋದೇನೆ, ಅಂದ್ರೆ ಎರಡನೇ ಭಾಗ ಆರಂಭ ಆಗೋದೇನೆ ಗೋಪಾಲಕೃಷ್ಣ ಅಡಿಗರ ಲೇಖನದ ಮುಖಾಂತರ ಅವರು ಉಯ್ಯಾಲೆ ಸಂಕಲನದ ಬಗ್ಗೆ ಬರೆದಿರುವಂತಹ ಒಂದು ದೀರ್ಘ ಮತ್ತೆ ಒಂದು ಅತ್ಯುತ್ತಮವಾದ ವಿಮರ್ಶೆಯ ಮುಖಾಂತರ. ಅದು ಉಯ್ಯಾಲೆಯ ಪ್ರಸ್ತುತ ಅನನ್ಯತೆಯನ್ನ ಮತ್ತೆ ಬೇಂದ್ರೆ ಕವಿಯಾಗಿ ಕನ್ನಡ ಜನಕ್ಕೆ ಯಾಕೆ ಮುಖ್ಯ ಅನ್ನುವಂತಹದ್ದನ್ನ ಅತ್ಯಂತ ಸಮರ್ಥವಾಗಿ ವಿಶ್ಲೇಷಿಸುವಂತಹ ಬರಹದಲ್ಲಿ ಅಡಿಗರು ಅನೇಕ ಸಂಗತಿಗಳನ್ನ, ಅಂದ್ರೆ ಆ ಪಠ್ಯದಾಚೆಗಿನ ಅನೇಕ ಸಂಗತಿಗಳ ಬಗ್ಗೆ ನಮ್ಮ ಗಮನವನ್ನ ಸೆಳೀತಾರೆ. ಅದರಲ್ಲಿ ಎರಡು ಸಂಗತಿಗಳು ನನಗೆ ತುಂಬಾ ಮುಖ್ಯ ಅಂತ ಅನಿಸಿದ್ದು, ಜನವನ್ನ ಬಿಟ್ಟು ಕಾವ್ಯವಲ್ಲ ಅನ್ನುವಂತ ಒಂದು ಹೇಳಿಕೆ ಅವ್ರು ಕೊಡ್ತಾರೆ. ಅಂದ್ರೆ ಹೊಸ ಕನ್ನಡ ಭಾಷೆ ಇದೆಯಲ್ಲ, ಹೊಸಗನ್ನಡದ ಭಾಷೆ, ಆ ಭಾಷೆಯನ್ನ ಬೆಳೆಸಲಿಕ್ಕೆ ಎಲ್ಲ ಕವಿಗಳು ಕೂಡ ಪ್ರಯತ್ನ ಮಾಡ್ತಾನೆ ಇರ್ತಾರೆ ನಿರಂತರವಾಗಿ. ಆದರೆ ಆ ಯತ್ನವನ್ನ ನಿರಂತರವಾಗಿ ಮತ್ತೆ ಯಶಸ್ವಿಯಾಗಿ ಅವಿಚಲರಾಗಿ ಮಾಡಿದಂಥವರು ಇಬ್ಬರು ಅಂತ ಅಡಿಗರು ಗುರುತಿಸ್ತಾರೆ. ಒಬ್ಬರು ಬೇಂದ್ರೆ ಮತ್ತೊಬ್ಬರು ಮಾಸ್ತಿ. ಅವರಿಬ್ಬರೇ ಈ ಕೆಲಸವನ್ನ ನಿರಂತರವಾಗಿ ಮಾಡಿದ್ರು ಅಂತ ಅಡಿಗರು ಹೇಳ್ತಾರೆ. ಈ ಅಖಂಡ ಕರ್ನಾಟಕದ ಹೊಸಗನ್ನಡ ಭಾಷೆಯನ್ನ ಬೇಂದ್ರೆಯವರು ನಿರಂತರವಾಗಿ ನಡೆಸುತ್ತಾ ಬಂದಿದ್ದಾರೆ ಅನ್ನುವಂಥ ಮಾತನ್ನ ಅವರು ಹೇಳ್ತಾರೆ. ಎರಡನೇದು, ಕಂಡಿಲ್ಲವೇನು ಅಂಗೈಯ ಗರುಡಗೆರೆ ಎನ್ನುವಂತ ಬೇಂದ್ರೆ ಅವರ ಸಾಲನ್ನೇ ಉದ್ಧರಿಸ್ತಾ ಅಂತ ಗರುಡಗೆರೆಯುಳ್ಳ ಕವಿ ಬೇಂದ್ರೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಬೇಂದ್ರೆ ಎಂತಹ ಕವಿ ಅಂದ್ರೆ, ಪೂತ್ಕರಿಸಿ ಬಳಿ ಸಾರುವ ವಿಮರ್ಶಕ ಸರ್ಪ ಎಡೆ ಮಡಿಚಿ ಹಿಮ್ಮೆಟ್ಟಿಸುವಂತೆ ಮಾಡುವ, ಎಡೆ ಬಿಚ್ಚಿ ಕುಣಿಯುವಂತೆ ಮಾಡುವ ಪ್ರತಿಭೆಯ ಕವಿ ಅಂತ ಅಡಿಗರು ಹೇಳ್ತಾರೆ. ಅಂದ್ರೆ ಬೇಂದ್ರೆಯವರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಅವರ ಸಾಧ್ಯತೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಲೇಖನ ತುಂಬಾ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ. ಅದೇ ರೀತಿ ನಾಲ್ಕು ತಂತಿಯ ಬಗೆಗಿನ ಬೇಂದ್ರೆ ಕೃಷ್ಣಪ್ಪ ಅವರ ಬರಹ ಇರ್ಬೋದು, ಆನಂದ ಜಂಜರವಾಡರ ಪ್ರಶ್ನೆ ಒಂದು ಮೀಮಾಂಸೆ ಅನ್ನುವಂತಹ ಪ್ರಬಂಧ ಇರ್ಬೋದು. ಈ ಎಲ್ಲವೂ ಬೇಂದ್ರೆಯವರ ಅನೇಕ ಸಾಧ್ಯತೆಗಳನ್ನ ನಮಗೆ ಮನವರಿಕೆ ಮಾಡುವಂತಹ ಪ್ರಯತ್ನಗಳು ಅಂತ ನಾನು ಭಾವಿಸ್ತೇನೆ. ನಾನು ಆಗ್ಲೇ ಹೇಳಿದಾಗೆ ಈ ಕೃತಿಯ ಬಹುದೊಡ್ಡ ಮಹತ್ವ ಅಂದ್ರೆ ಇಲ್ಲಿನ ಅಚ್ಚರಿ ಹುಟ್ಟಿಸುವಂತಹ ವಿಷಯ ವೈವಿಧ್ಯ ಆಗಿದೆ. ನಾವು ವಿವೇಕ ಅನ್ನುವಂತಹ ಮಾತನ್ನ ತುಂಬಾ ಸುಲಭವಾಗಿ ಬಳಸ್ತೇವೆ. ಅದು ಸಾಹಿತ್ಯ ಸಂದರ್ಭದಲ್ಲಿ ಮತ್ತೆ ಮತ್ತೆ ಬಳಸ್ತೇವೆ. ಏನು ಅದು ವಿವೇಕ? ಸಾಹಿತ್ಯ ವಿದ್ಯಾರ್ಥಿಗಳ ಪಾಲಿಗೆ ಸಾಹಿತ್ಯದಿಂದ ಹುಟ್ಟುವಂತಹದ್ದು ವಿವೇಕ ಅಂತ ನಾವು ಭಾವಿಸ್ತೇವೆ. ಆದರೆ ಒಂದು ನಾಡು ನುಡಿಯ ವಿವೇಕ ಕೇವಲ ಸಾಹಿತ್ಯದಲ್ಲಷ್ಟೇನೆ ಅಡಗಿರೋದಿಲ್ಲ. ಅದು ಅನ್ಯ ಶಿಸ್ತುಗಳಿಂದ ಕೂಡ ಅನುಸಂಧಾನ ಮಾಡುವ ಮುಖಾಂತರ ವಿವೇಕವನ್ನ ಪಡಿತಾ ಇರುತ್ತೆ ಅನ್ನುವಂಥದ್ದನ್ನ ಈ ಕೃತಿ ನಮಗೆ ಮನವರಿಕೆ ಮಾಡಿಕೊಡುತ್ತೆ. ಇಲ್ಲಿ ಅನೇಕ ಶಿಸ್ತುಗಳ ಕುರಿತ, ಜ್ಞಾನ ಶಿಸ್ತುಗಳ ಕುರಿತಂತಹ ಬರಹಗಳಿದ್ದಾವೆ. ವಿಜ್ಞಾನದ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ, ಬದುಕಿನ ಬಗ್ಗೆ, ಮನಸ್ಸಿನ ಬಗ್ಗೆ, ಅರ್ಥಶಾಸ್ತ್ರದ ಬಗ್ಗೆ, ಸಮಾಜಶಾಸ್ತ್ರದ ಬಗ್ಗೆ, ರಾಜಕೀಯದ ಬಗ್ಗೆ, ಹೀಗೆ ಅನ್ಯ ಜ್ಞಾನ ಶಿಸ್ತುಗಳ ಬಗ್ಗೆ ಈ ಪುಸ್ತಕ ಮಾತಾಡುತ್ತೆ. ಎಚ್ ನರಸಿಂಹಯ್ಯ ಅವರ ಬದುಕು ನನಗೇನು ಕಲಿಸಿದೆ ಅನ್ನುವಂತಹ ಬರಹ ಇರಬಹುದು, ಅಮರ್ತ್ಯ ಸೇನ್ ಅವರ ಅಭಿವೃದ್ಧಿ ಮೀಮಾಂಸೆಯ ಕುರಿತಂತಹ ಟಿ.ಆರ್. ಚಂದ್ರಶೇಖರ್ ಅವರ ಬರಹ ಇರಬಹುದು, ಮಾರ್ಕ್ಸ್ಗೆ, ಕಾರ್ಲ್ ಮಾರ್ಕ್ಸ್ಗೆ ಕೊಡಬೇಕಾದ ಮಾರ್ಕ್ಸ್ ಅನ್ನುವಂತಹ ಬರಹ ಇರಬಹುದು, ಎಚ್.ಎಸ್.ಆರ್. ಅವರ ಮೆದುಳಿನ ಕೈಗಾರಿಕೀಕರಣ, ಹ್ಯಾನ್ಸ್ ಮ್ಯಾಗ್ನಸ್ ಹೆಂಜಲ್ಸ್ಬರ್ಗರ್ ಅವರ ಆಧಾರಿತ ಬರಹ ಇರಬಹುದು, ಎರಿಕ್ ಫ್ರಾಮ್ ವಿಚಾರಗಳಲ್ಲಿ ಮನುಷ್ಯನು ಆಗುವುದೆಂದರೆ ಅನ್ನುವಂಥ ಯಶವಂತ ಚಿತ್ತಾಲರ ಬರಹ ಇರಬಹುದು. ಈ ಎಲ್ಲ ಬರಹಗಳು ಕನ್ನಡ ವಿವೇಕವನ್ನ ಯಾವ ರೀತಿ ಕಟ್ಟಿದಾವೆ ಅಂತ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಕೃತಿ ನಮಗೆ ಸಹಕಾರಿ ಅಂತ ನಾನು ಭಾವಿಸ್ತೇನೆ. ಮತ್ತೆ ಭಾಷೆಯ ಬಗ್ಗೆ ಬಹಳ ಮುಖ್ಯವಾದಂತಹ ಅನೇಕ ಲೇಖನಗಳನ್ನ ಈ ಕೃತಿನಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ನೋಮ್ ಚಾಮ್ಸ್ಕಿ ಅವರ ಭಾಷೆ ಮತ್ತು ಸ್ವಾತಂತ್ರ್ಯ ಅನ್ನುವಂತಹ ಪ್ರಬಂಧ ಇರಬಹುದು, KVN ಅವರ ಕನ್ನಡದ ಆತಂಕಗಳು ಅನ್ನುವಂತಹ ಒಂದು ಪ್ರಬಂಧ ಇರಬಹುದು. KVN ಅವರು ಶಿಕ್ಷಣ ಮತ್ತೆ ಆಡಳಿತ ಮತ್ತು ಸಮೂಹ ಮಾಧ್ಯಮ, ಈ ಮೂರು ಮಾಧ್ಯಮಗಳಲ್ಲಿ ಕನ್ನಡ ಯಾವ ರೀತಿ ಬಳಕೆ ಆಗ್ತಾ ಇದೆ ಮತ್ತೆ ಯಾವ ರೀತಿ ಬಳಕೆ ಆಗುವ ಸಾಧ್ಯತೆಗಳಿತ್ತು ಅನ್ನುವಂಥದ್ದನ್ನ ವಿಶ್ಲೇಷಣೆ ಮಾಡುವ ಮುಖಾಂತರನೇ ಕನ್ನಡದ ಮುಂದಿರುವಂತಹ ಸವಾಲುಗಳನ್ನ ನಮ್ಮ ಗಮನಕ್ಕೆ ತರುವ ಪ್ರಯತ್ನವನ್ನ ಮಾಡ್ತಾರೆ. ಜೊತೆಗೆ ಕಾರಂತ ಮತ್ತೆ ಲೋಕದೃಷ್ಟಿ, ನಾಗರಿಕತೆಯ ಕಥನ ಅನ್ನುವಂಥ ಒಂದು ತುಂಬಾ ಒಳ್ಳೆಯ ಪ್ರಬಂಧ ಇದೆ ಸರ್ ವಿಜಯಶಂಕರ್ ಅವರು. ತೇಜಸ್ವಿ ಅವರ ಮೇಲೆ ಲೋಹಿಯ, ಕುವೆಂಪು ಮತ್ತೆ ಕಾರಂತರ ಪ್ರಭಾವ ಯಾವ ರೀತಿಯಾದದ್ದು ಅನ್ನೋ ಚರ್ಚೆ ಮಾಡುವಂತಹ ಚಂದ್ರಶೇಖರ್ ನಂಗಲಿ ಅವರ ಒಂದು ಪ್ರಬಂಧ ಇದೆ.
ಸಾವಿನ ಸಂಕೇತಗಳು, ಬೊಜ್ಜದ ಅಧ್ಯಯನ, ಪುರುಷೋತ್ತಮ ಬಿಳಿಮಲೆ ಅವರ ಲೇಖನ, ಕನ್ನಡ ಶಬ್ದ ರಚನೆ ಬಗ್ಗೆ ಡಿ.ಎನ್. ಶಂಕರ ಭಟ್ಟರ ಬರಹ. ಅಂದ್ರೆ ಈ ಕನ್ನಡದ ವಿವೇಕವನ್ನ ಯಾವೆಲ್ಲ ಶಿಸ್ತುಗಳು ಯಾವೆಲ್ಲ ರೀತಿಯಲ್ಲಿ ಪೋಷಿಸಿವೆ ಮತ್ತೆ ಪೋಷಿಸ್ತಾ ಇದ್ದಾವೆ ಅನ್ನುವಂಥದ್ದಕ್ಕೆ ಉದಾಹರಣೆಯಾಗಿ ಈ ಎಲ್ಲ ಲೇಖನಗಳನ್ನ ನೋಡಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನ್ಸುತ್ತೆ. ಈ ಕೃತಿನಲ್ಲಿ ಯಾವೆಲ್ಲ ಲೇಖನಗಳು ಬಂದಿದ್ದಾವೋ ಅವೆಲ್ಲವೂ ಬೇರೆ ಬೇರೆ ಕಡೆಯಿಂದ ಸಂಗ್ರಹಿಸಿದ ಬರಹಗಳಲ್ಲ. ಕನ್ನಡ ಸಂಘ ಪ್ರಕಟಿಸಿದ ಕೃತಿಗಳಿಂದನೇ ಆಯ್ದ ಬರಹಗಳಿದು ಅನ್ನೋದು ನಾವು ಗಮನಿಸಬೇಕಾದಂಥ ಒಂದು ವಿಶೇಷ. ಅಂದ್ರೆ ಈ ಕನ್ನಡ ವಿವೇಕವನ್ನ ಕಟ್ಟಿಕೊಡುವಂತಹ ಅಥವಾ ಕನ್ನಡ ವಿಮರ್ಶಾ ಪರಂಪರೆಯನ್ನ ಕಟ್ಟಿಕೊಡುವಂತಹ ಬರಹಗಳ ಅನೇಕ ಸಂಕಲನಗಳು ಕನ್ನಡದಲ್ಲಿ ಇದಾವೆ, ಕೆಲವು ಸಂಕಲನಗಳು. ಆದರೆ ಆ ಎಲ್ಲ ಬರಹಗಳು ಬೇರೆ ಬೇರೆ ಪ್ರಕಾಶಕರ ಅಥವಾ ಸಂಸ್ಥೆಗಳ ಕೃತಿಗಳಿಂದ ಆಯ್ದ ಬರಹಗಳಾಗಿವೆ. ಇಲ್ಲಿನ ಬರಹಗಳು ಈ ಕನ್ನಡ ಸಂಘದ ಪ್ರಕಟಣೆಗಳಿಂದನೇ ಆಗಿರುವಂತಹದ್ದು ಒಂದು ವಿಶೇಷ. ಇಲ್ಲಿಯ ಕ್ರಿಸ್ತಾಂಜಲಿಗೆ ಮಾಸ್ತಿಯವರು ಬರೆದಿರುವಂತಹ ಒಂದು ತುಂಬಾ ಪುಟ್ಟದಂತಹ ಒಂದು ಬೆನ್ನುಡಿ ಇದೆ. ಮತ್ತು ಅದು ಎಷ್ಟು ಪ್ರಾಂಜಲವಾಗಿದೆ ಆ ಕನ್ನಡದ ಬಗ್ಗೆ, ಆ ಕ್ರಿಸ್ತನ ಬಗ್ಗೆ ಕನ್ನಡ ಸಂಘ ಮಾಡ್ತಾ ಇರೋ ಕೆಲಸದ ಬಗ್ಗೆ ತುಂಬಾ ಸೊಗಸಾಗಿರುವಂತಹ ಒಂದು ಇದಿದೆ. ಜೊತೆಗೆ ಕೆಲವು ಮುನ್ನುಡಿಗಳನ್ನ ನಾವು ನೆನಪಿಸ್ಕೋಬೇಕು. ಮುಖ್ಯವಾಗಿ ಜಿ.ಎಸ್. ಶಿವರುದ್ರಪ್ಪ ಅವರು ಪ್ರತಿಭಾ ಅವರ ನಾವು ಹುಡುಗಿಯರೇ ಹೀಗೆ ಸಂಕಲನದ ಬಗ್ಗೆ ಬರೆದಿರುವಂತಹ ಒಂದು ಮುನ್ನುಡಿ ಅದು. ಕವಿತಾ ಅವರ ಮೊದಲನೇ ಸಂಕಲನ ಅದು. ಅಂದ್ರೆ ಮೊದಲ ಸಂಕಲನದಲ್ಲೇ ಒಬ್ಬ ಕವಿಯತ್ರಿಯ ಸಾಧ್ಯತೆಗಳನ್ನ ಊಹಿಸೋದಿದೆಯಲ್ಲ, ಅದಕ್ಕೆ ನಿದರ್ಶನವಾಗಿ ಆ ಮುನ್ನುಡಿಯನ್ನು ನೋಡಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನಿಸುತ್ತೆ. ಜೊತೆಗೆ ಎಚ್.ಎಸ್.ಆರ್. ಸರ್ ಅವರ ತಮಂದದ ಕೇಳು ಅಮರೇಶ್ ನುಗ್ಗೋಡಿ ಅವರ ಕಥಾ ಸಂಕಲನದ ಬಗ್ಗೆ ತುಂಬಾ ಸಮರ್ಥವಾದ ಮುನ್ನುಡಿ ಇದೆ. ಒಟ್ಟಾರೆ ಕನ್ನಡ ಕಥನದ ಬಗ್ಗೆ ಪ್ರೀತಿ ಉಳ್ಳ ಮತ್ತೆ ಆಸಕ್ತಿ ಉಳ್ಳ ಎಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳು ಕೂಡ ಓದಬೇಕಾದಂತಹ ಮುನ್ನುಡಿ ಅದು ಅಂತ ನನಗೆ ಅನಿಸುತ್ತೆ. ಜೊತೆಗೆ ಎಸ್ ಮಂಜುನಾಥ್ ಅವರ ಅಕ್ಕಿಪಟ್ಟಿ ಸಂಕಲನದ ಬಗ್ಗೆ ಯು.ಆರ್. ಅನಂತಮೂರ್ತಿ ಅವರು ಬರೆದಂತ ತುಂಬಾ ಅಪರೂಪದ ಒಂದು ಮುನ್ನುಡಿ ಇದೆ. ಆ ಮಂಜುನಾಥ್ ಪದ್ಯಗಳ ಬಗ್ಗೆ ಮಾತಾಡ್ತೇನೆ ಎಲ್ಲ ಕನ್ನಡದ ಕವಿಗಳು ಅಥವಾ ಸಾಹಿತ್ಯದ ವಿದ್ಯಾರ್ಥಿಗಳು ಯೋಚನೆ ಮಾಡಬೇಕಾದಂತ ಕೆಲವು ಸಂಗತಿಗಳನ್ನ ಅವರು ಪ್ರಸ್ತಾಪ ಮಾಡ್ತಾರೆ. ಎರಡು ವಿಷಯಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಅನಂತಮೂರ್ತಿ ಅವರು ಹೇಳ್ತಾರೆ, ಸ್ವಾನುರಕ್ತ ಅಲ್ಲದವನಿಗೆ ಕವಿತೆ ಬರೆಯಬೇಕೆಂದೇ ಅನ್ನಿಸುವುದಿಲ್ಲವೇನೋ, ಆದರೆ ಸ್ವಾನುರಕ್ತನಾಗಿಯೇ ಉಳಿದವನು ನಮಗೆಲ್ಲ ಅಗತ್ಯವೆನ್ನಿಸುವ ಕವಿ ಆಗಲಾರ ಅಂತ ಒಂದು ಮಾತು. ಮತ್ತೊಂದು ಮಾತು, ಸ್ವಾನುಭವಕ್ಕೆ ಸುಳ್ಳಾಗದಂತೆ ಬರೆಯುವುದು, ಜೊತೆಗೆ ಮಹತ್ವದ ಅನುಭವಕ್ಕೆ ಅಗತ್ಯವಾದ ಮನೋಜ್ಞವಾದ ಸೂಕ್ಷ್ಮತೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುತ್ತಾ ಹೋಗುವುದು ಎರಡೂ ಕಷ್ಟದ ಸಾಧನೆಗಳು. ಮೊದಲನೆಯದು ಕಸುಬುದಾರಿಕೆಗೂ ಶೈಲಿಗೂ ಸಂಬಂಧಿಸಿದ್ದು, ಎರಡನೆಯದು ಶೀಲಕ್ಕೂ ಆತ್ಮದ ಶಕ್ತಿಗೂ ಸಂಬಂಧಿಸಿದಂತೆ ಕಾಣಬಹುದು. ಅಂದ್ರೆ ಈ ಮಾತುಗಳಿದೆಯಲ್ಲ, ಇವೆಲ್ಲವೂ ಕಾವ್ಯದ ವಿದ್ಯಾರ್ಥಿಗಳು ಮತ್ತೆ ಮತ್ತೆ ಯೋಚನೆ ಮಾಡಬೇಕಾದಂತ ಸಂಗತಿಗಳು ಅಂತ ನನಗೆ ಅನಿಸುತ್ತೆ. ಇದರ ಜೊತೆಗೆ ನಾವು ತಕರಾರು ಎತ್ತಬಹುದಾದಂತಹ, ಚರ್ಚೆಯನ್ನ ಬೆಳೆಸಬಹುದಾದಂತಹ ಅನೇಕ ವಿಷಯಗಳು ಕೂಡ ಈ ಪುಸ್ತಕದಲ್ಲಿ ಇದಾವೆ. ನನಗೆ ಸರ್ ಮುಂದೆ ಹೇಳಲಿಕ್ಕೆ ಸಂಕೋಚ ಆದರೂ ಕೂಡ ಅವರೇ ತಮಂದದ ಕೇಡು ಮುನ್ನುಡಿನಲ್ಲಿ ಬರೆದಿರುವಂತಹ ಒಂದು ಮಾತು ನನಗೆ ತಕ್ಷಣಕ್ಕೆ ಒಪ್ಕೊಳ್ಳಿಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಅಂತ ಅನ್ನಿಸ್ತದೆ. ಅವರು ಕಥೆಗಾರನ ಶಕ್ತಿಯ ಬಗ್ಗೆ ಅಥವಾ ಕಥೆಗಾರನಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ಬರೀತಾ, ಬದಲಾವಣೆಗೆ ಕಾರಣವಾಗುವ ಒತ್ತಡಗಳು ಕಲಾವಿದನ ಒಳಗಿನಿಂದಲೇ ಮೂಡಿ ಬರಬೇಕೇ ಹೊರತು ಕಷ್ಟಪಟ್ಟು ಉಸಿರಾಡುತ್ತಿರುವ ಸಾಹಿತ್ಯಿಕ ಸಾಮಾಜಿಕ ಚಳುವಳಿಗಳ ಒಡಲಿನಿಂದ ಬರಲಾರವು. ಅಲ್ಲದೆ ಚಳುವಳಿಯ ಸೀಮಿತಗಳಿಂದ ಪ್ರಭಾವಿತವಾಗಲಾರದಷ್ಟು ಪ್ರಬುದ್ಧತೆಯನ್ನು ನುಗುಲೋಣಿಯವರು ಈಗಾಗಲೇ ಪಡೆದಿದ್ದಾರೆ ಅನ್ನುವಂತಹ ಮಾತು ನನಗೆ ತುಂಬ ಮುಖ್ಯ ಅಂತ ಅನ್ನಿಸ್ತು. ಮತ್ತು ಏಕಕಾಲಕ್ಕೆ ಇದರ ಬಗ್ಗೆ ತುಂಬ ಚರ್ಚೆ ಮಾಡಬೇಕೇನೋ, ಇದರ ಸಾಧ್ಯತೆಗಳ ಬಗ್ಗೆ ಅಂತಲೂ ಕೂಡ ಅನ್ನಿಸ್ತವೆ. ಈ ಮಾತಿನ ಹಿನ್ನೆಲೆಯಲ್ಲಿ ನಾವು ಸಿದ್ಧಲಿಂಗಯ್ಯನವರನ್ನ ಹೇಗೆ ನೋಡಬೇಕು ಅಥವಾ ಬರ್ಗೂರು ಅವರನ್ನ ಹೇಗೆ ನೋಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕೇನೋ ಅಂತ ನನಗೆ ಅನ್ನಿಸ್ತದೆ. ಇಲ್ಲಿನ ಈ ಸ್ಪರ್ಧೆಗಳಿಗೆ ಸಂಬಂಧಪಟ್ಟ ಬೇಂದ್ರೆ ಮತ್ತೆ ಅನಾಕ್ರು ನೆನಪಿನ ಸ್ಪರ್ಧೆಗಳಿದೆಯಲ್ಲ, ಇಲ್ಲಿನ ತೀರ್ಪುಗಾರರ ಟಿಪ್ಪಣಿಗಳಲ್ಲಿ ಕೂಡ ಅನೇಕ ವೈಶಿಷ್ಟ್ಯಗಳನ್ನ ನಾವು ನೋಡ್ಬೋದು. ಸಾಮಾನ್ಯವಾಗಿ ಎಲ್ಲ ತೀರ್ಪುಗಾರರ ಟಿಪ್ಪಣಿಗಳಲ್ಲಿ ಒಂದು ನಿರಾಶೆ ಇರುತ್ತೆ ಮತ್ತೆ ಭರವಸೆ ಇರುತ್ತೆ. ಆ ಎರಡೂ ಭಾವಗಳು ಇಲ್ಲಿನ ಎಲ್ಲ ಟಿಪ್ಪಣಿಗಳಲ್ಲೂ ಇದಾವೆ. ಜೊತೆಗೆ ಒಂದು ವರ್ಷ ಬಹುಮಾನಿತರಾದವರೇನೆ ಮತ್ತೊಂದು ಕಾಲಘಟ್ಟದಲ್ಲಿ ತೀರ್ಪುಗಾರರು ಕೂಡ ಆಗಿರುವಂತಹ ಒಂದು ವೈಶಿಷ್ಟ್ಯವನ್ನ ನಾವು ಈ ಸ್ಪರ್ಧೆಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ.
ಅಂದರೆ ಈ ಸ್ಪರ್ಧೆಗಳ ಮುಖಾಂತರ ಯುವ ಬರಹಗಾರರು ಪದ್ಯ ಮತ್ತು ಗದ್ಯದ ತಾಲೀಮನ್ನು ನಿರಂತರವಾಗಿ ನಡೆಸಲಿಕ್ಕೆ ಒಂದು ಪ್ರಯೋಗದ ರೀತಿಯಲ್ಲಿ ಕಮ್ಮಟದ ರೂಪದಲ್ಲಿ ಇಲ್ಲಿನ ಸ್ಪರ್ಧೆಗಳು ಒದಗಿ ಬಂದಿರೋದನ್ನು ನಾವು ಗಮನಿಸಬಹುದು. ಇಲ್ಲಿ ಈ ಮುನ್ನುಡಿಗಳಲ್ಲಿ ಎರಡು ಮಾತುಗಳು ನನಗೆ ಗಮನ ಸೆಳೆದಬಹುದು, ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ ನಿಮ್ಮ ಜೊತೆ. ಕಾವ್ಯಂ ರಾಜಗೋಪಾಲ್ ಒಂದು ಮಾತು ಹೇಳ್ತಾರೆ, ಅದು ಪ್ರಯತ್ನ ಪ್ರಾಮಾಣಿಕವಾಗಿದ್ದಲ್ಲಿ ಪದ್ಯವನ್ನೇ ಬರೆಯಬೇಕೆಂಬ ಹಠ ಇರಬೇಕಾಗಿಲ್ಲ, ಒಳ್ಳೆಯ ಗದ್ಯವು ಪದ್ಯಕ್ಕಿಂತ ಪ್ರಯೋಜನಕಾರಿ, ಕಲೆಗಳನ್ನ ರಕ್ಷಿಸಲು ಗದ್ಯ ಬೇಕಾಗುತ್ತೆ ಅನ್ನುವಂಥ ಒಂದು ಮಾತು. ನಾವು ಆಡ್ತಾ ಇರುವಂತಹ ಮಾತು ಕೂಡ ಗದ್ಯನೇ, ಅದು ಪದ್ಯ ಅಲ್ಲ ಅನ್ನುವಂಥದ್ದು ಪದ್ಯಗಳ ಬಗ್ಗೆ ವಿಮರ್ಶೆ ಬರಿತಾ ಹೇಳಿರುವಂತಹ ಮಾತನ್ನ ನಾವು ಗಮನಿಸಬೇಕು ಅಂತ ಅನ್ಸುತ್ತೆ. ನಾಡಿಗರು ಮತ್ತೊಂದು ಮಾತನ್ನ ಹೇಳ್ತಾರೆ, ಯಾವುದೇ ಮುನ್ನುಡಿನಲ್ಲಿ ಮುನ್ನುಡಿಕಾರ ಹೇಳಬೇಕಾದಂತಹ ಬಹಳ ಮುಖ್ಯವಾದ ಮಾತು ಅಂದ್ರೆ ನಾನು ನಿಮ್ಮ ಜೊತೆ ಇದ್ದೇನೆ ಮತ್ತು ನಾನು ನಿಮ್ಮ ಜೊತೆ ಇರ್ತೇನೆ ಅನ್ನುವಂಥ ಒಂದು ಮಾತು ಅಂತ ಅವರು ಯುವ ಕವಿಗಳನ್ನ ಉದ್ದೇಶಿಸಿ ಬರೆದಿರುವಂಥ ಮಾತು. ನನಗೆ ಈ ಮಾತಿದೆಯಲ್ಲ, ಇದು ನಾಡಿಗರ ಮಾತು ಅಷ್ಟೇ ಆಗಿರದೆ ಇಡೀ ಕನ್ನಡ ಸಂಘ ಪ್ರತಿ ವರ್ಷ ಕೂಡ ಆಯಾ ಬಹುಮಾನಿತ ಯುವ ತರುಣಿಯರಿದ್ದಾರಲ್ಲ ಅವರಿಗೆ ಹೇಳ್ತಾ ಇರುವಂತಹ ಒಂದು ಭರವಸೆಯ ಮಾತು ಅಂತ ನನಗೆ ಅನಿಸುತ್ತೆ. ಈ ಭರವಸೆಯ ಮಾತನ್ನ ಕಳೆದ 50 ವರ್ಷಗಳಿಂದಲೂ ಕನ್ನಡ ಸಂಘ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಅಂತ ನನಗೆ ಅನಿಸುತ್ತೆ. ನನಗೆ ಕೊಟ್ಟಂತಹ ಸಮಯ ಮುಗಿತಾ ಇದೆ. ಕೊನೆಯದಾಗಿ ಒಂದು ನೆನಪಿನ ಮುಖಾಂತರ ನನ್ನ ಮಾತುಗಳನ್ನು ಮುಗಿಸಲಿಕ್ಕೆ ಬಯಸ್ತೇನೆ. ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘದ ಬಗ್ಗೆ ಮಾತಾಡಬೇಕಾದ್ರೆ ನಾವು ಸಾಮಾನ್ಯವಾಗಿ ಸೆಂಟ್ರಲ್ ಕಾಲೇಜಿನ ಕನ್ನಡ ಸಂಘವನ್ನು ನೆನಪಿಸ್ಕೊಳ್ತೇವೆ. ಇದಿದ್ರೆ ಈ ಥರದ ನೆನಪುಗಳು ಅಪೂರ್ಣ ಆಗೋದು ನಮ್ಮೆಲ್ಲರಿಗೂ ಗೊತ್ತು. GP ರಾಜರತ್ನಂ ಅವರಿಗಿಂತಲೂ ಮುಂಚೆ AR ಕೃಷ್ಣಶಾಸ್ತ್ರಿಗಳು ಕಟ್ಟಿದಂತಹ ಕನ್ನಡ ಸಂಘ. GP ರಾಜರತ್ನಂ ಅವರಿಗೆ ರಾಜಮಾರ್ಗ ಅನ್ನುವಂಥ ಒಂದು ಸಂಸ್ಮರಣ ಗ್ರಂಥವನ್ನು ಅರ್ಪಿಸಿದ್ದಾರೆ. ಆ ಗ್ರಂಥದಲ್ಲಿ ಲಂಕೇಶ್ ಒಂದು ಮಾತು ಹೇಳ್ತಾರೆ, ರಾಜರತ್ನಂ ಸೆಂಟ್ರಲ್ ಕಾಲೇಜ್ ಕನ್ನಡ ಸಂಘದ ಮೂಲಕ ನನ್ನಂಥವರನ್ನು ಪ್ರೋತ್ಸಾಹಿಸಿ, ಹಿಂಸಿಸಿ, ಹೊಗಳಿ ನಾವು ಬರೆದದ್ದನ್ನು ಆರಿಸಿ ಪ್ರಕಟಿಸದಿದ್ದರೆ ನಮಗೆ ಶೈಲಿಯಾಗಲಿ ಭಾಷಾಶುದ್ಧಿಯಾಗಲಿ ಇರುತ್ತಿರಲಿಲ್ಲ. ಸಂಗ್ರಹವಾಗಿ ಸ್ಪಷ್ಟವಾಗಿ ಸದಭಿರುಚಿಯಿಂದ ಬರೆಯುವುದನ್ನು ಹೇಳಿಕೊಡುತ್ತಿದ್ದರು. ಇವರು ಯಾರನ್ನೂ ಏನನ್ನೂ ಕೇಳದಿದ್ದುದು, ಯಾರೆದರೂ ತಲೆಬಾಗದಿದ್ದುದು, ವಿಚಿತ್ರ ರೀತಿಯ ಸಂಕೋಚ ಮತ್ತು ಮಾಡುವ ಕೆಲಸದಲ್ಲಿ ತೃಪ್ತಿ. ಇವರು ಯಾವುದೇ ಮಿನಿಸ್ಟರನ್ನು ಕಂಡು ಹಲ್ಲುಗಿಲ್ಲುವ ಸ್ಥಿತಿಯನ್ನು ನೆನಪಿಸಿಕೊಳ್ಳುವುದು ನನ್ನಿಂದ ಸಾಧ್ಯವಿಲ್ಲ. ಇದು ರಾಜರತ್ನಂ ಕಲಿಸಿದ ನಾನ್ ವರ್ಬಲ್ ಆದ ಪಾಠ ಅಂತ ಒಂದು ಮಾತನ್ನು ಲಂಕಿಸಿದ್ದಾರೆ. ಈ ಮಾತು ರಾಜರತ್ನಂ ಅವರ ಕಾಲಘಟ್ಟವನ್ನು, ಅವರ ವ್ಯಕ್ತಿತ್ವವನ್ನು ದಾಟಿ ಇವತ್ತು ಕೂಡ ನಮ್ಮೆಲ್ಲರಿಗೂ ತುಂಬ ಮುಖ್ಯವಾದಂತಹ ಮಾತು ಅಂತ ನನಗೆ ಅನಿಸುತ್ತೆ. ಏಕಕಾಲಕ್ಕೆ ಕನ್ನಡ ಸಂಘದ ಪ್ರಾಮುಖ್ಯತೆಯನ್ನ, ರಾಜರತ್ನಂ ಅವರ ಪ್ರಾಮುಖ್ಯತೆಯನ್ನ ಹೇಳ್ತೇನೆ, ಒಬ್ಬ ಸಾಹಿತಿಗೆ ಇರಬೇಕಾದಂತಹ ಒಂದು ನೈತಿಕತೆಯ ಬಗ್ಗೆ ಕೂಡ ಲಂಕೇಶ್ ಈ ಮಾತಲ್ಲಿ ಹೇಳಿದ್ದಾರೆ ಅಂತ ನನಗೆ ಅನಿಸುತ್ತೆ. ಮತ್ತೆ ಇದೇ ರಾಜಮಾರ್ಗ ಕೃತಿನಲ್ಲಿ ಶ್ರೀನಿವಾಸರಾಜು ಅವರ ಒಂದು ಬರಹದಲ್ಲಿ ಒಂದು ಮಾತು ಹೇಳ್ತಾರೆ. ಅಂದರೆ ಈ ಸೆಂಟ್ರಲ್ ಕಾಲೇಜಿನ ಕನ್ನಡ ಸಂಘದ ಬಗ್ಗೆ ಮಾತಾಡ್ತಾ, ಆ ಕನ್ನಡ ಸಂಘದಲ್ಲಿ 2 ಮಾರ್ಗಗಳಿದ್ವು. ಒಂದು AR ಕೃಷ್ಣಶಾಸ್ತ್ರಿಗಳ ಕೃಷ್ಣ ಮಾರ್ಗ, ಮತ್ತೊಂದು ರತ್ನ ಮಾರ್ಗ. ಕೃಷ್ಣ ಮಾರ್ಗ ಕೃಷ್ಣಶಾಸ್ತ್ರಿಗಳಿಗೆ ಸಂಬಂಧಪಟ್ಟಿದ್ದಾದರೆ ರತ್ನ ಮಾರ್ಗ ರಾಜರತ್ನಂ ಅವರಿಗೆ ಸಂಬಂಧಪಟ್ಟಿದ್ದು ಅಂತ ಶ್ರೀನಿವಾಸರಾಜ ಮಿಶ್ರು ಬರೆದಿದ್ದಾರೆ. ನಾನು ಈ ಮಾತಿನ ಜೊತೆಗೆ ಇನ್ನೊಂದು ಮಾರ್ಗವನ್ನು ಸೇರಿಸಬೇಕು ಬಯಸ್ತೇನೆ, ರಾಜೀವ್ ಮಾರ್ಗ ಅಂತ. ನಾನು ಮಾತನ್ನ ಯಾಕೆ ಹೇಳ್ತೇನೆ ಅಂದರೆ, ಈ ಸೆಂಟ್ರಲ್ ಕಾಲೇಜಿನ ಕನ್ನಡ ಸಂಘ ಇದೆಯಲ್ಲ, ಅದರ ಮುಂದುವರಿಕೆಯ ರೂಪದಲ್ಲಿ ರಾಜರತ್ನಂ ಅವರ ಶಿಷ್ಯರ ರೂಪದಲ್ಲಿ ರಾಜವೇಶ್ವರ ಮುಖಾಂತರ ಈ ಕನ್ನಡ ಸಂಘ ಇಲ್ಲಿ ಮುಂದುವರಿತು ಅಂತ ನಾನಂತೂ ನಂಬಿಕೊಂಡಿದ್ದೇನೆ. ಲಂಕೇಶ್ ಹೇಳ್ತಾರಲ್ಲ, ಒಂದು ತಲೆಮಾರನ್ನು ರೂಪಿಸುವಂತಹದ್ದು, ಅಭಿರುಚಿಯನ್ನು ರೂಪಿಸುವಂತಹದ್ದು, ಮತ್ತೆ ನೈತಿಕತೆಯನ್ನು ರೂಪಿಸುವಂತಹದ್ದು. ಈ ಕೆಲಸವನ್ನ ಕಳೆದ 50 ವರ್ಷಗಳಿಂದ ಕನ್ನಡ ಸಂಘ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ, ಮತ್ತೆ ಮಾಡ್ತಾ ಇದೆ ಅಂತ ನನಗೆ ಅನ್ಸುತ್ತೆ. ಈ ಕೃಷ್ಣ ಮಾರ್ಗ, ರತ್ನ ಮಾರ್ಗ, ಈ ರಾಜಮಾರ್ಗದ ಪರಂಪರೆ ಇದೆಯಲ್ಲ, ಇದು ಮುಂದೆ ಕೂಡ ಮುಂದುವರಿಯುತ್ತೆ ಅಂತ ನಾನು ಭಾವಿಸ್ತೇನೆ. ನಾನು ನನ್ನ ಮಾತಿನ ಆರಂಭದಲ್ಲಿ ಬರ್ಗೂರ್ ಸರ್ ಅವರ ಮಾತನ್ನ ನೆನಪಿಸ್ಕೊಂಡಲ್ಲ, ಕನ್ನಡವನ್ನ ಕಟ್ಟುವ ನಿಟ್ಟಿನಲ್ಲಿ ಈ ಜಾತಿ ಧರ್ಮ ಅತೀತವಾಗಿ ಒಂದು ಮನಸ್ಸುಗಳು ಕೆಲಸ ಮಾಡಿದೆ ಅಂತ. ಅಂಥ ಮನಸ್ಸುಗಳನ್ನ ಈ ಕನ್ನಡ ಸಂಘದ ಸಂದರ್ಭದಲ್ಲಿ ಕೂಡ ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನಿಸುತ್ತೆ.
ಅಂಥದ್ದೊಂದು ಅದ್ಭುತ ಮತ್ತು ಅಸಾಧಾರಣ ಕೆಲಸಕ್ಕೋಸ್ಕರ ಕನ್ನಡ ಸಂಘಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ವಿಶೇಷವಾಗಿ ಈ ಕೃತಿಯನ್ನು ರೂಪಿಸಿರುವ ಮನಸ್ಸುಗಳಿದೆಯಲ್ಲ, ಸೃಜನಶೀಲತೆ ಒಂದು ವಿಮರ್ಶೆಯ ಪ್ರಜ್ಞೆ ಇದೆಯಲ್ಲ, ಅದು ತುಂಬ ವಿಶೇಷವಾದ್ದು ಅಂತ ನನಗೆ ಅನಿಸುತ್ತೆ. ಸಾಮಾನ್ಯವಾಗಿ ಇಂಥ ಕೃತಿಗಳನ್ನು ರೂಪಿಸಬೇಕಾದ್ರೆ ಅದು ಒಂದು ಕಾಫಿ ಟೇಬಲ್ ಪುಸ್ತಕದ ರೂಪದಲ್ಲಿ, ಒಂದು ಫೋಟೋ ಆಲ್ಬಮ್ ರೂಪದಲ್ಲಿ ರೂಪುಗೊಳ್ಳುವುದೇನೆ ಸಾಮಾನ್ಯವಾಗಿ ನಾವು ಕಾಣ್ತಾ ಇರ್ತೇವೆ. ಆದರೆ ಹಾಗೆ ಮಾಡದೆ ಕನ್ನಡ ಸಂಘವನ್ನ ಒಂದು ಕೇಂದ್ರದಲ್ಲಿ ಇಟ್ಕೊಂಡ್ರೂ ಕೂಡ ಅದು ಮುನ್ನೆಲೆಗೆ ಕಾಣದಂತೆ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ವಿಮರ್ಶಾ ಪ್ರಕ್ರಿಯೆ ಮುನ್ನೆಲೆಗೆ ಬರುವಂತೆ ಈ ಕೃತಿಯನ್ನು ರೂಪಿಸಿರುವಂತಹ ಇಬ್ಬರೂ ಸಂಪಾದಕರಿಗೆ SR ವಿಜಯಶಂಕರ್ ಮತ್ತು MT ರತಿ, ಈ ಕನ್ನಡ ಸಂಘದ ಸಂಚಾಲಕರು, ಆ ಇಬ್ಬರಿಗೂ ಕೂಡ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಹೇಳುವ ಮುಖಾಂತರ